ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ತುಂಬ ಸಮಯದ ನಂತರ ಇವತ್ತು ಸಾರಿ ಕುಚ್ಚು ವಿಡಿಯೋ ನಿಮಗೆ ಶೇರ್ ಮಾಡ್ತಾ ಇದ್ದೇನೆ. ಬಟ್ ಸಾರಿ ಕುಚ್ಚು ಬಂದಿತ್ತು ಮತ್ತು ಕೆಲವೆಲ್ಲ ರಿಪೀಟೆಡ್ ವೀಡಿಯೋಸ್ ಇದ್ದಿತ್ತು, ಡಿಸೈನ್ಸ್ ಇದ್ದಿತ್ತು, ಅದಕ್ಕಾಗಿ ನಾನು ಅದನ್ನು ಶೇರ್ ಮಾಡಲಿಲ್ಲ. ಸೊ ಇದೊಂದು ಸ್ವಲ್ಪ ಯುನೀಕ್ ಉಂಟು, ವಿದೌಟ್ ಬೀಡ್. ಯಾವ ಸಾರಿಗೂ, ಯಾರಿಗೆ, ಯಾವ ಏಜ್ ಗ್ರೂಪ್ನವ್ರಿಗೆ ಈ ಡಿಸೈನು ಒಳ್ಳೆ ಸೂಟ್ ಆಗ್ತದೆ. ಸೊ ಅದು ಇದರಲ್ಲಿ ಈ ಸಾರಿಯಲ್ಲಿ ತುಂಬ ಕಲರ್ ಉಂಟು ನೋಡಿ. ಈ ಥರ ಒಂಥರ ಪಿಂಕ್ ಶೇಡು ಉಂಟು, ಫ್ಲವರ್ ಉಂಟು, ಪರ್ಪಲ್ ಕಲರ್ ಬಾರ್ಡ್ರ್ ಉಂಟು, ಇದರಲ್ಲಿ ಬ್ಲೂ ಉಂಟು. ನಾನು ಇದರಲ್ಲಿ 3 ಕಲರನ್ನು ಯೂಸ್ ಮಾಡ್ತೇನೆ. ಪಿಂಕ್ ಈಗ ಡಿಸೈನ್ ಮಾಡ್ತೇನೆ ಆರ್ಚ್. ಸೊ ಬ್ಲೂ ಉಂಟು ನೋಡಿ, ಈ ಬ್ಲೂ ಕಲರ್, ಬ್ಲೂ ಉಂಟಲ್ಲ, ಬ್ಲೂ ಮತ್ತು ಪರ್ಪಲಲ್ಲಿ ಬಾರ್ಡ್ರಲ್ಲಿ ಉಂಟಲ್ಲ, ಅದರದ್ದು 2 ಕಲರಲ್ಲಿ ಕಾಂಬಿನೇಷನ್ ಮಾಡಿ ಕುಚ್ಚು ಹಾಕ್ತೇನೆ. ಮತ್ತು ಇದು ಸಿಲ್ವರ್ ಕಲರ್ ಜರಿ ಉಂಟು ಇದರಲ್ಲಿ. ಸೊ ಸಿಲ್ವರ್ ಕಲರಲ್ಲಿ ಕುಚ್ಚು ಟೈ ಮಾಡ್ತೇನೆ. ಹಾಗಂತ ನಾನೀಗ ಡಿಸೈಡ್ ಮಾಡಿ ಈ ಸಾರಿಯನ್ನು ಜಿಗ್ಜ್ಯಾಕ್ ಮಾಡಿ ತಂದಿದ್ದೇನೆ. ಈಗ ನಾನು ವರ್ಕ್ ಸ್ಟಾರ್ಟ್ ಮಾಡ್ತೇನೆ. ಸೊ ಈಗ ಫಸ್ಟಿಗೆ ಇದ್ರದ್ದು ದಾರ ಯಾವಾಗಲೂ ನಾನು 6 ಎಳೆ ದಾರ ತಗೊಳ್ತಿದ್ದೆ. ಇವತ್ತು 8 ಎಳೆ ದಾರ ತಗೊಂಡಿದ್ದೇನೆ. ಯಾಕಂದರೆ ಇದು ಸ್ವಲ್ಪ ವರ್ಕ್ ಮಾಡುವಾಗ ಸ್ವಲ್ಪ ದಪ್ಪಕ್ಕಾಗಿ ಸ್ಟಿಫಾಗಿ ನಿಲ್ತದೆ ಅಂತೇಳಿ ಇದಕ್ಕೆ ನೀವು 8 ಎಳೆ ದಾರವೇ ತಗೊಳ್ಬೇಕು. ಹಾಗಾದ್ರೆ ಮಾತ್ರ ವರ್ಕ್ ಕರೆಕ್ಟ್ ಸ್ಟಿಫಾಗಿ ನಿಲ್ತದೆ. ಸೊ ಫಸ್ಟಿಗೆ ನಾನು ಯಾವಾಗಲೂ ಹಾಕುವಾಗೆ ಬೀಡ್ ಲಾಕ್ ಮಾಡ್ತೇನೆ, ಇದು ಥ್ರೆಡ್ಡನ್ನು ಲಾಕ್ ಮಾಡ್ತೇನೆ, 2 ಸಲ ಲಾಕ್ ಮಾಡ್ತೇನೆ. ನೀಡಲ್ ನಂಬರ್ 10 ತಗೊಳ್ಬೋದು, 9 ತಗೊಳ್ಬೋದು. ಈಗ ನಾನು 1 2 ಬೇಸ್ ಲೈನ್ ಇದು 2 ಚೈನ್ ಹಾಕಿ ಎಲ್ಲಿಗೆ ಬರ್ತದೆ ಅಂತ ನೋಡಿ ಅಲ್ಲಿಗೆ ನಾನು ಇದನ್ನು ಲಾಕ್ ಮಾಡಿ ಇದನ್ನು ಕಂಟಿನ್ಯೂಷನ್ ಮಾಡ್ತೇನೆ. 2 ಚೈನ್ ಲಾಕ್, 1 2 2 2 ಅನ್ನೋದು ಇಲ್ಲಿ ಬರ್ತದೆ ನೋಡಿ, ಅಲ್ಲಿ ಲಾಕ್ ಮಾಡೋದು. 2 ಚೈನ್ ಲಾಕ್ ಅಂತ ಇದು ನೀವು ಬೇಸನ್ನು ಕಂಟಿನ್ಯೂ ಇಟ್ಕೊಂಡ್ರೆ ಸರಿ. 1 2 ಅದು ಎಲ್ಲಿ ಎಳ್ದು ಮಾಡಬೇಡಿ, ನಾನು ಯಾವಾಗ ಹೇಳ್ತಾ ಇರ್ತೇನೆ. ಸಾರಿ ಸುಕ್ಕು ಬರ್ತದೆ. ಇದು ಯಾರು ಬಿಗಿನರ್ಸು ಮಾಡ್ಬೋದು ಈ ಡಿಸೈನ್ ನೋಡಿ ಈ ಥರ. ಪುನಃ 1 2 ಚೈನ್ ಲಾಕ್. ಇದೇ ಇದನ್ನು ನಾನು ಕಂಟಿನ್ಯೂಷನ್ ಮಾಡ್ತೇನೆ. ಸಾರಿ ಡೆಡ್ ಎಂಡ್ ಬಂದ ನಂತರ ನಾನು ನಿಮಗೆ ತೋರಿಸ್ತೇನೆ. ಇದು ವಿಡಿಯೋ ಲೆಂತ್ ಆಗ್ತದೆ. 2 ಚೈನ್ ಲಾಕ್, 2 ಚೈನ್ ಲಾಕ್. ಇದು ಸ್ವಲ್ಪ ಸಾರಿ ಬನಾರಸ್ ಸಾರಿ ಸ್ವಲ್ಪ ಸ್ಟಿಫ್ ಉಂಟಿದು ಸಾರಿ. ಇದಕ್ಕೆ ಬ್ರೊಕೆಟ್ ಬ್ಲೌಸ್ ಬಂದಿದೆ. ಸೊ 1 2 ಚೈನ್ ಲಾಕ್. ಸ್ಟಾರ್ಟಿಂಗ್ ನಿಮಗೆ 2 ಲಾಕ್ ಇದು ಸಲ 2 ಸ್ಟೆಪ್ ಮಾಡೋವರೆಗೆ ಸಾರಿ ಸ್ವಲ್ಪ ಗ್ರಿಪ್ ಸಿಕ್ಕುವುದಿಲ್ಲ. ಮತ್ತು ನಮಗೆ ಸಾರಿ ಗ್ರಿಪ್ ಸಿಕ್ಕಿ ಕೂಡಲೇ ಆಗ್ತದೆ. 2 ಚೈನ್ ಲಾಕ್. ಇದೇ ಥರ ನಾನು ಸಾರಿಯನ್ನು ಕಂಟಿನ್ಯೂಷನ್ ಮಾಡಿ ನಿಮಗೆ ತಂದು ನೆಕ್ಸ್ಟ್ ಡಿಸೈನ್ ತಂದು ನಿಮಗೆ ತೋರಿಸ್ತೇನೆ. ನೋಡಿ, ಇಲ್ಲಿ ನಾನು ಸಾರಿದ್ದು ಡೆಡ್ ಎಂಡಿಗೆ ಬಂದನ್ನು 2 ಚೈನ್ ಮಾಡಿ ಈಗ ಕಟ್ಟೇನು ಮಾಡೋದಿಲ್ಲ, ಸಾರಿಯನ್ನು ಟರ್ನ್ ಮಾಡ್ತೇನೆ. ಇದೀಗ ಬ್ಯಾಕ್ ಸೈಡ್ ಸಾರಿದು, ಇದು ಫ್ರಂಟ್ ಸೈಡ್. ಇಲ್ಲಿಂದ ನಾನು ವರ್ಕ್ ಸ್ಟಾರ್ಟ್ ಮಾಡ್ತೇನೆ. ಈಗ ನಾನು 2 ಚೈನ್ ಮಾಡಿದ್ದೇನಲ್ಲ, ಈ 2 ಚೈನ್ ಮೇಲೆ ಒಂದು ಸಲ ಹೋಗಿ ಸಿಂಗಲ್ ಚೈನ್ ಹಾಕ್ತೇನೆ, ಅಂದರೆ ಲಾಕ್ ಥರ ಮಾಡ್ತೇನೆ. ಆನಂತರ 1 2 ಚೈನ್ ಮಾಡ್ತೇನೆ. ಈ 2 ಚೈನ್ ಹಾಕಿ ನಾನೀಗ ಒಂದು ಸಿಂಗಲ್ ಚೈನ್ ಹಾಕಿದಲ್ಲ, ಅದಕ್ಕೆ ಈ 2 ಚೈನ್ ಒಂದು ಸೂಜಿ ಮೇಲೆ ಒಂದು ಸಲ ಒಂದು ಕಂಬ ಮಾಡುವ. ನಾವೀಗ ಕಂಬ ಅಂತ ಹೇಳ್ಬೋದು, ಡಬಲ್ ಕ್ರೋಶ ಅಂತ ಹೇಳ್ಬೋದು. ಈ ಥರ ಡಬಲ್ ಕ್ರೋಶ ಮಾಡಿದೆ, ಒಂದು ಕಂಬ ಮಾಡಿದೆ. ಪುನಃ ಈಗ 1 2 ಚೈನ್ ಮಾಡ್ತೇನೆ. ಪುನಃ ಸೂಜಿ ಮೇಲೆ ದಾರ ತಗೊಂಡು ಈಗ ನಾನು ಈ ಕಂಬ ಮಾಡಿದೆಲ್ಲ ಅದರ ಒಳಗಡೆ ಇದನ್ನು ಲಾಕ್ ಮಾಡ್ತೇನೆ, ಈ ಕಂಬವನ್ನು. ಇದೇ ಥರ 5 ಸಲ ರಿಪೀಟ್ ಮಾಡಬೇಕು. ಈಗ 2 ಆಯ್ತಲ್ಲ, ಈಗ ಪುನಃ 2 ಚೈನ್, ಪುನಃ ಸೂಜಿ ಮೇಲೆ ದಾರ ತಗೊಂಡು ಈಗ ಹಾಕಿದ ಕಂಬ ಉಂಟಲ್ಲ, ಒಂದು 2 ಚೈನ್ ಮತ್ತು ಕಂಬದ ನಡುವಲ್ಲಿ ಗ್ಯಾಪ್ ಇರ್ತದೆ, ಅದಕ್ಕೆ ಹೋಗಿ ನಾವು ಇದನ್ನು ಲಾಕ್ ಮಾಡುವ. ಇದು ಸ್ಟಿಫಾಗಿ ನಿಲ್ಲಿಕ್ಕಾಗಿ ನಾವು 8 ಎಳೆ ದಾರ ತಗೊಳ್ಳೋದು. ಈಗ ಲಾಕ್ ಆಯಿತು ನೋಡಿ. ಈಗ 1 2 3 ಬ್ಯಾಚ್ ಆಯಿತು, 5 ಮಾಡಬೇಕು ಈ ಥರ. ಈಗ ಪುನಃ 2 ಚೈನ್ ಮಾಡುವ. ಸೂಜಿ ಮೇಲೆ ದಾರ ತಗೊಂಡು ಈಗ ಹಾಕಿದ ಕಂಬದ ಒಳಗಡೆಯಿಂದ ನಾವು ಇದನ್ನು ತಂದು ಲಾಕ್ ಮಾಡುವ. 4 ಆಯಿತು. ಈಗ ಪುನಃ 2 ಚೈನ್ ಮಾಡುವ. ಸೂಜಿ ಮೇಲೆ ದಾರ ತಗೊಂಡು ಈ ಕಂಬದ ಒಳಗಡೆಯಿಂದ ಇದನ್ನು ಲಾಕ್ ಮಾಡುವ. ಇಲ್ಲಿಗೆ 5 ಆಯಿತು. 1 2 3 4 5 5 ಮಾಡ್ಬೋದು. ನಿಮಗೆ ಸಣ್ಣ ಆರ್ಚ್ ಬೇಕಿದ್ದರೆ 3 ಮಾಡ್ಬೋದು. ಈಗ ನಾನು ನೋಡಿ, ಇಲ್ಲಿ ನೋಡಿ, ಸರಿ ನೋಡಿ, 1 2 ಬಿಟ್ಟು 3ನೇ ಇದಕ್ಕೆ ನಾನು ಇದನ್ನು ಲಾಕ್ ಮಾಡ್ತೇನೆ. ಇದು 2 ಚೈನ್ ಹಾಕಿ ಲಾಕ್ ಮಾಡಿದ್ರೆ ಅದು 3ನೇ ಇದಕ್ಕೆ ನಾನು ಹೋಗಿ
ಲಾಕ್ ಮಾಡಿ. ಆಗ ನೋಡಿ ಈ ಥರದೊಂದು ಆರ್ಚ್ ರೆಡಿ ಆಯಿತು. ಈಗ ನೆಕ್ಸ್ಟ್ ಇದರಲ್ಲಿ ಉಂಟಲ್ಲ, ಇಲ್ಲಿ ಗ್ಯಾಪ್ ಉಂಟಲ್ಲ, 2 ಚೈನ್ ಗ್ಯಾಪ್ ಉಂಟು, ಅಲ್ಲಿ ಪುನಃ ಒಂದು ಸಲ ಲಾಕ್ ಮಾಡ್ತೇನೆ, ಇನ್ನೊಂದು ಆರ್ಚ್ ರೆಡಿ ಮಾಡಲಿಕ್ಕೆ. ಈಗ ಲಾಕ್ ಮಾಡಿದ್ರೆ ಈಗ ಪುನಃ 1 2 ಚೈನ್ ಮಾಡ್ತೇನೆ, ಸೂಜಿ ಮೇಲೆ ದಾರ ತಗೊಳ್ಳಿ. ಈಗ ನಾನು ಲಾಕ್ ಮಾಡಿದೆನಲ್ಲ ಅದಕ್ಕೆ ಹೋಗಿ ನಾವು ಇದನ್ನು ಕಂಬ ಮಾಡುವ. ಕಂಬವು ಹೇಳ್ಬೋದು, ಡಬಲ್ ಕ್ರೋಶ್ ಅಂತಲೂ ಹೇಳ್ಬೋದು. ಈಗ ನೋಡಿ ಈ ಕಂಬದ ನಡುವಲ್ಲಿ ಇಲ್ಲಿ ನೋಡಿ ಈಗ ಗ್ಯಾಪ್ ಸಿಗ್ತದೆ. ಈಗ ಪುನಃ 2 ಚೈನ್ ಮಾಡುವ. ಈಸಿ ಮೆಥಡ್ ಇದು. 2 ಚೈನ್ ಮಾಡಿದೆ ಅಲ್ಲ, ಪುನಃ ಸೂಜಿ ಮೇಲೆ ದಾರ ತಗೊಂಡು ಈ ಕಂಬದ ಗ್ಯಾಪ್ ಉಂಟಲ್ಲ ಇದರ ಒಳಗಡೆ ಸೂಜಿಯನ್ನು ಪಾಸ್ ಮಾಡಿ ಇಲ್ಲಿ ಇನ್ನೊಂದು ಕಂಬ ರೆಡಿ ಮಾಡುವ. ಇದು ಪುನಃ 2 ಚೈನ್ ಹಾಕುವ. ಸೂಜಿ ಮೇಲೆ ದಾರ ತಗೊಂಡು ಈ ಡಬಲ್ ಕ್ರೋಶದ ಕಂಬದ ಒಳಗಡೆ ಪುನಃ ಪಾಸ್ ಮಾಡಿ ಇಲ್ಲಿ ಇನ್ನೊಂದು ಕಂಬ ರೆಡಿ ಆಗ್ತದೆ. ಆಗ ಇದೇ ಥರ 1 2 3 ಆಯಿತು. ಇನ್ನು 3 ಮಾಡಬೇಕು, 2 ಮಾಡಬೇಕು. 2 ಚೈನ್ ಮಾಡಿ ಸೂಜಿ ಮೇಲೆ ದಾರ ತಗೊಳ್ಳೋದು, ಇದರೊಳಗಡೆ ಪಾಸ್ ಮಾಡಿ. ಯಾರು ಇದನ್ನು ಬಿಗಿನರ್ಸು ಮಾಡ್ಬೋದು. 1 2 3 4 1 2 2 ಚೈನ್ ಹಾಕು, ಸೂಜಿ ಮೇಲೆ ದಾರ ತಗೊಂಡು. ಮತ್ತು ಇದು ಬೀಡ್ಸ್ ಎಲ್ಲ ಯಾರು ಇಷ್ಟಪಡೋದಿಲ್ಲ, ಮತ್ತು ಯಾವ ಏಜ್ ಗ್ರೂಪಿಗೂ ಇದನ್ನು ನಾವು ಮಾಡ್ಬೋದು. ಹೀಗೆ ಆಯಿತಾ. ಈಗ ನಾವು ಇದನ್ನು ಲಾಕ್, ಈಗ ನೋಡಿ 1 2 3 4 5 ನೀವು ಇದು ನೋಡಿ 5 ಮಾಡಿದ ನೋಡಿ ಇಷ್ಟು ದೊಡ್ಡ ಆರ್ಚ್ ರೆಡಿ ಆಗ್ತದೆ. ಈಗ 5 3 ಮಾಡಿದ ನೀವು ಇಲ್ಲಿ ನಾನು 2 ಬ್ಲಾಕ್ ಬಿಟ್ಟು 3ನೇ ಬ್ಲಾಕಿಗೆ ಲಾಕ್ ಮಾಡಿಲ್ಲ, ಒಂದು ಬ್ಲಾಕ್ ಈಚೆ ಮಾಡಿ ಸಣ್ಣ ಆರ್ಚ್ ಆಗ್ತದೆ. ಸೊ ಇದು ಆರ್ಚೆ ಕರೆಕ್ಟ್ ಸೈಜ್. ಸೊ ಅದಕ್ಕೆ ನಾನು 5 ಇದು ಮಾಡಿದ್ದೇನೆ, ಬ್ಲಾಕ್ ಮಾಡಿದ್ದೇನೆ. ಈಗ ನೋಡಿ ಇದನ್ನೆಲ್ಲ ಆಯ್ತಲ್ಲ, ಈಗ ನಾನು ಈಗ 1 2 ಬಿಟ್ಟು 3 ಬ್ಲಾಕಿನಕ್ಕೆ ಎಲ್ಲಿ ಲಾಕ್ ಮಾಡಿದ್ದೇನೆ ಅಲ್ಲೇ ಇದನ್ನು ಕೊಂಡೋಗಿ ಲಾಕ್ ಮಾಡ್ತೇನೆ ಈ ಆರ್ಚನ್ನು. ಆಗ ಇದೊಂದು ರೆಡಿ ಆಯ್ತು ನೋಡಿ. ಇದು ನೋಡಿ ನಾನು 8 ಎಳೆ ದಾರ ಯಾಕೆ ಹಾಕಿದಂತೆ ಈ ಆರ್ಚ್ಗಳು ಸ್ಟಿಫಾಗಿ ನಿಲ್ಲಲಿಕ್ಕಾಗಿ 8 ಎಳೆ ದಾರ. ಇಲ್ಲಿ ನಾನು 5 ಯಾಕೆ ಮಾಡಿದೆ ಅಂತೇಳಿದ್ರೆ 2 ಆರ್ಚ್ ಸೆಂಟರ್ ಉಂಟಲ್ಲ ಇಲ್ಲಿ 3ನೇದು, ಇದಕ್ಕೆ ನಾನು ಕುಚ್ಚು ಹಾಕ್ತೇನೆ. ಯಾವ ಕಲರ್, ಪರ್ಪಲ್ ಮತ್ತು ಬ್ಲೂ ಕಲರ್ದು 3 3 5 5 ಬ್ಯಾಚ್ ಎಷ್ಟಂತ ಈಗ ನಾನು ಕೌಂಟ್ ಮಾಡಿ ಎಷ್ಟು ಆರ್ಚ್ ಬಂತಂತ ನೋಡಿ ಎಕ್ಸಾಕ್ಟ್ ಡಿವೈಡ್ ಮಾಡಿ ಇಲ್ಲಿ ಈ ಪ್ಲೇಸಲ್ಲಿ ಕುಚ್ಚು ಹಾಕ್ತೇನೆ. ನೋಡಿ ತೋರಿಸ್ತೇನೆ ಎಲ್ಲಿ ಅಂತ ಪುನಃ ನೋಡಿ. 1 2 ಬಿಟ್ಟು ಇಲ್ಲಿ 3ನೇ ಇದಕ್ಕೆ ನಾವು ನೋಡಿ ಪಾಸ್ ಆಗ್ತದೆ ನೋಡಿ. ಇಲ್ಲಿ ನಾನು ಹೆಚ್ಚು ದಪ್ಪ ಕುಚ್ಚು ಮಾಡಲಿಕ್ಕಿಲ್ಲ. ಯಾವಾಗಲೂ ನಾನು ಎಷ್ಟು ಮಾಡ್ತಿದ್ದೆ 320 300 ಎಲ್ಲ ಕುಚ್ಚು ಮಾಡಿದೆ. 150 ತಗೊಂಡು ಡಬಲ್ ಆಗುವ 300 ಆಗ್ತಿತ್ತು. ಈ ಸಲ ನಾನು 120 ತಗೊಳ್ತೇನೆ. ಇದು ಕಾಂಜೋರಮ್ ಸೀರೆಯಲ್ಲ, ಇದರಲ್ಲಿ ಪಾಸ್ ಮಾಡಲಿಕ್ಕೆ ಅಂತ. ಮತ್ತು ತುದಿಯನ್ನು ಪೂರ ಮಾಡಬೇಕು, ಕುಚ್ಚು ಬಂಚನ್ನು ಸ್ವಲ್ಪ ಸಪೂರ ಮಾಡಿದ ಕೂಡ ಇದರಲ್ಲಿ ಪಾಸ್ ಆಗ್ತದೆ. ಬೇಬಿ ಕುಚ್ಚು ಹಾಕಿದರೆ ಒಳ್ಳೆಯದಾಗ್ತದೆ. ಮತ್ತು ನೀವು ಕುಚ್ಚು ಲೆಂತ್ ಯಾರು ಹೇಗೆ ಬೇಕಾದ ನಿಮ್ಮ ಕಸ್ಟಮರಿಗೆ ಬಿಟ್ಟಾಗಿ ನೀವು ಕುಚ್ಚು ಲೆಂತ್ ಮಾಡಿಕೊಡ್ಬೋದು. ಇದೇನು ನಾನು ಬೇಬಿ ಕುಚ್ಚೆ ಹಾಕ್ತಾ ಇದ್ದೇನೆ. ಅವ್ರಿಗೆ ಕಸ್ಟಮರ್ ಏನು ಹೇಳಲಿಲ್ಲ, ನಿಮಗೆ ಯಾವುದು ಬೇಕು ಅದನ್ನು ಮಾಡಿ ಅಂತ ಅವರು ಸಾರಿ ಕೊಟ್ಟಿದ್ದಾರೆ. ಸೊ ಇದೊಂದು ಬನಾರಸ್ ಟೈಪಿನ ಸಾರಿ ಇದು. ಸೊ ಇದು ಕೂಡ ಸಾರಿ ಸ್ವಲ್ಪ ಡಿಫ್ರೆಂಟ್ ಉಂಟು, ಮತ್ತು ಇದೊಂದು ಸ್ವಲ್ಪ ಸ್ಟಿಫ್ ಉಂಟು ಸಾರಿ. ಸೊ ಅದಕ್ಕೆ ಈ ಥರದ ಆರ್ಚಿ ಒಳ್ಳೆಯದಾಗ್ತದಂತ ಮಾಡಿದ್ದು ನಾನು ಇದನ್ನು ಸೆಲೆಕ್ಟ್ ಮಾಡಿದ್ದು. ಇನ್ನು ಪುನಃ ಈಗ ನೋಡಿ ಈಗ ಇಲ್ಲೇ ಲಾಕ್ ಮಾಡಿ. ಈಗ ನೆಕ್ಸ್ಟ್ 2 ಚೈನ್ ಗ್ಯಾಪ್ ಉಂಟಲ್ಲ ಅದರಲ್ಲಿ ಹೋಗಿ ಪುನಃ ಲಾಕ್ ಮಾಡ್ತೇನೆ. ಪುನಃ 1 2 ಚೈನ್ ತಗೊಳ್ತೇನೆ, ಸೂಜಿ ಮೇಲೆ ದಾರ ತಗೊಂಡು. ಈಗ ಲಾಕ್ ಮಾಡಿದಲ್ಲ ಅದರ ಒಳಗಡೆ ಸೂಜಿಯನ್ನು ಕೊಂಡು ಪಾಸ್ ಮಾಡಿ ನಾನು ಒಂದು ಕಂಬ ರೆಡಿ ಮಾಡ್ತೇನೆ. ಒಂದು ಸಲ ಕಂಬ ರೆಡಿ ಆದರೆ ಮತ್ತೆ ನೀವು ನೆಕ್ಸ್ಟ್ ಆ ಕಂಬದೊಳಗಡೆನೇ ನಾವು ಪಾಸ್ ಮಾಡ್ತೇವೆ. ಪುನಃ 1 2 ಈಗ ನಿಮಗೆ ಅರ್ಥ ಆಗಿರ್ಬೋದು ಅಂತ ಭಾವಿಸ್ತೇನೆ. 2 ಸಲ ನಾನು ಮಾಡಿ ತೋರಿಸಿದೆ. ಬಟ್ ಇದನ್ನು ನಾನು 5 ಸೆಟ್ ನಾನು ಈ ಥರ ಮಾಡ್ತೇನೆ. ನೀವು ಬೇಕಿದ್ದರೆ 3 ಮಾಡ್ಬೋದು. 3 ಮಾಡಿ ಸಣ್ಣದ ಆರ್ಚ್ ತೋರ್ತದೆ. ಇದು ಕ್ಲೀನಾಗಿ ನೀವು ಯಾವ ಕಾಂಜೋರಮ್ ಸಾರಿಗೂ ಇದನ್ನು ಮಾಡ್ಬೋದು. ಇಲ್ಲಿ ಕುಚ್ಚೆಲ್ಲ ಬರುವಾಗ ಒಳ್ಳೆ ಡೀಸೆಂಟಾಗಿ ತೋರ್ತದೆ. ಈಗ ನಾನು ಫಸ್ಟಿಗೆ ಇದನ್ನು ಕಂಪ್ಲೀಟ್ ಮಾಡ್ತೇನೆ, ಮತ್ತು ಕುಚ್ಚು ಹಾಕಿ ನಿಮಗೆ ತಂದು ತೋರಿಸ್ತೇನೆ. ನಾನೀಗ ಸಾರಿ ಕಂಪ್ಲೀಟ್ ಮಾಡಿ 5 ಪಿಂಕ್ 5 ಬ್ಲೂ, ಇದರಲ್ಲಿ ಪಿಂಕ್ ಉಂಟು ಬ್ಲೂ ಉಂಟು. ಆ ಕಾಂಬಿನೇಷನಲ್ಲಿ ನಾನು ಇದು ಪಿಂಕ್ ಅಲ್ಲ ಪರ್ಪಲ್ ಈ ಥರ ಕಂಪ್ಲೀಟ್ ಮಾಡಿ ತಂದಿದ್ದೇನೆ. ನೋಡಿ ಇಲ್ಲಿ ಎಲ್ಲಿ ಮಾಡಿದ್ದೇನೆ ಅಂದರೆ 5 ನಾನು ಬ್ಯಾಚ್ ಮಾಡಿದೆ. ಅದರಲ್ಲಿ 3ನೇ ಬ್ಯಾಚಿಗೆ ಈ ಥರ ಹೆಚ್ಚು ದಪ್ಪದ ಸಾರಿ ಕುಚ್ಚು ಹಾಕಿಬಿಡಿ, ಅದರ ಒಳಗಡೆ ಹಾಕಿರಲಿಕ್ಕೆ ಆಗ್ತದೆ. 2 ಚೈನ್ ಗ್ಯಾಪ್ ಉಂಟಲ್ಲ ಆ ಗ್ಯಾಪಲ್ಲಿ ನಾನು 150 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ತಗೊಳ್ಳೋದಲ್ಲ, ಈಗ 140 ತಗೊಂಡಿದ್ದೇನೆ. ಸೊ ಅದು ಡಬಲ್ ಆಗೋ 280 ಆಗ್ತದೆ. ಈ ಥರ ಕಂಪ್ಲೀಟ್ ಮಾಡಿ ಸಾರಿಯನ್ನು ತಂದು ನಿಮಗೆ ಈಗ ತೋರಿಸ್ತಾ ಇದ್ದೇನೆ. ಇದೊಂಥರ ಯುನೀಕ್ ಡಿಸೈನ್. ಈ ಡಿಸೈನ್ ಇಷ್ಟ ಆದರೆ ಇದಕ್ಕೊಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗದೆ ಯಾರು ನೋಡ್ತಿದ್ದೀನಿ ನೋಡಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಾನು ಬರುವಾಗ ಒಂದು ಒಳ್ಳೆ ವೀಡಿಯೋದಿಂದ ಬಂದು ನಿಮ್ಮನ್ನು ಮೀಟ್ ಆಗ್ತೀನಿ. ಅಲ್ಲಿವರೆಗೆ ಬಾಯ್, ಥ್ಯಾಂಕ್ ಯು.